ಗ್ಯಾಸಿನ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಇಂಥ ಟೈಮಲ್ಲಿ ಯಾರಾದರೂ ರೈತ ಹಸು ಸಾಕಿದ್ದಾನೆ ಅಂದರೆ ಅವನಿಗೆ ಆ ಹಸು ಸಾಕಿ ಬರುವಂಥ ಸಗಣಿ ಏನಿದೆಯಲ್ಲ ಅದೇ ಅವನಿಗೆ ಇವಾಗ ಚಿನ್ನದಿದ್ದಂಗೆ ಇರ್ತಾರೆ. ಅಂದರೆ ಬ್ಯಾಗಿಂದ ಹೊರಗೆ ಪಂಪ್ ಮಾಡ್ಕೊಂಡು ನೆಕ್ಸ್ಟು ಸೀದಾ ಅಗ್ರಿಕಲ್ಚರ್ಗೆ ಬಿಡ್ತಾರೆ. ಇಲ್ಲಿಂದ ಅಗ್ರಿಕಲ್ಚರ್ಗೆ ಬಿಡೋದ್ರಿಂದ ನಿಮಗೆ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ದಲೆ ಸಾವಯವವಾಗಿ ಆರ್ಗ್ಯಾನಿಕ್ ಆಗಿ ನೀವು ಬೆಳೆಗಳನ್ನ ಬೆಳಿಬೋದು. ಅಂದರೆ ತಿಂಗಳಿಗೆ ಅವನಿಗೆ 6 ಸಿಲಿಂಡರ್ ಆಗುವಷ್ಟು ಗ್ಯಾಸ್ ಉತ್ಪತ್ತಿ ಅವ್ರ ಮನೆಯಲ್ಲೇ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಪ್ರಜ್ವಲ್ ಬಿಕೆ. ಇವತ್ತು ನಾವು ಅಕ್ಷಯಕಲ್ಪ ಫಾರ್ಮಿಗೆ ಬಂದಿದ್ದೀವಿ. ಇಲ್ಲಿ ನಾವು ಮೇನ್ಲಿ ಗೋಬರ್ ಗ್ಯಾಸ್ ಯೂನಿಟಲ್ಲಿ ಇದ್ದೀವಿ. ನೀವು ಇಲ್ಲಿ ಎಲ್ಲ ನೋಡ್ತಾ ಇರ್ಬೋದು, ಇವೆಲ್ಲ ಗೋಬರ್ ಗ್ಯಾಸ್ನ ಕಲೆಕ್ಟ್ ಆಗಿರುವಂಥ ಬಲೂನ್ ಬ್ಯಾಗ್ಸ್ಗಳು. ಸಾಧಾರಣವಾಗಿ ಇವಾಗ ನಡೀತಿರುವಂಥ ಸಮಸ್ಯೆ ಏನಂದರೆ ಶಾರ್ಟೇಜ್ ಆಫ್ LPG. ಅಂದರೆ LPG ಗ್ಯಾಸಿನ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಇಂಥ ಟೈಮಲ್ಲಿ ಯಾರಾದರೂ ರೈತ ಹಸು ಸಾಕಿದ್ದಾನೆ ಅಂದರೆ ಅವನಿಗೆ ಆ ಹಸು ಸಾಕಿ ಬರುವಂಥ ಸಗಣಿ ಏನಿದೆಯಲ್ಲ ಅದೇ ಅವನಿಗೆ ಇವಾಗ ಚಿನ್ನದಿದ್ದಂಗೆ. ಯಾಕಂದರೆ ಸಾಧಾರಣವಾಗಿ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಅವನು ಅವರ ಹಸುರಲ್ಲಿ ಬಂದಂಥ ಸಗಣಿನ ಗೋಬರ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ಸೊ ಗೋಬರ್ ಗ್ಯಾಸಿನ ಉತ್ಪತ್ತಿಯಲ್ಲಿ ಫಸ್ಟ್ ಏನು ಮಾಡಬೇಕು ಅಂದರೆ ನಾವು ಏನು ಹಸುವಿಂದ ಸಗಣಿ ಬಂದಿರುತ್ತಲ್ಲ ಆ ಸಗಣಿನ ಕಲೆಕ್ಟ್ ಮಾಡ್ಕೊಂಡು ಅದನ್ನು ನಾವು ಡೈಜೆಸ್ಟರ್ ಅಂದರೆ ಫಿಲ್ಲಿಂಗ್ ಟ್ಯಾಂಕಿಗೆ ಒಂದಕ್ಕೆ ಹಾಕ್ತೀವಿ. ಅದಕ್ಕೆ ದುಪ್ಪಟ್ಟು ಪ್ರಮಾಣದಲ್ಲಿ ನಾವು ನೀರನ್ನು ಆ್ಯಡ್ ಮಾಡ್ತೀವಿ. ಅಂದರೆ 1 kg ನಾವೇನಾದ್ರು ಸಗಣಿ ಆ್ಯಡ್ ಮಾಡಿದ್ರೆ ಅದಕ್ಕೆ 2 ಲೀಟರಷ್ಟು ನೀರನ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಅದೇ ಥರ 100 kg ಅಷ್ಟು ಸಗಣಿನ ನಾವೇನಾದ್ರು ಹಾಕಿದ್ವಿ ಅಂದರೆ ಅದಕ್ಕೆ 200 ಲೀಟರಷ್ಟು ನೀರು ಹಾಕಬೇಕಾಗುತ್ತೆ. ಇವಾಗೇನಾದ್ರು ರೈತ 10 ಹಸು ಸಾಕಿದ್ದಾನೆ ಅಂದರೆ ಏನೇ ಇಲ್ಲ ಅಂದ್ರೂ 200 kg ಅಷ್ಟು ಸಗಣಿ ಬರುತ್ತೆ. ಆ 200 kg ಸಗಣಿಗೆ 400 ಲೀಟರಷ್ಟು ನೀರು ಹಾಕಿ ಡೈಜೆಸ್ಟರಲ್ಲಿ ಒಂದಿನ ಬಿಡಬೇಕಾಗುತ್ತೆ. ಅಲ್ಲಿ ಸಗಣಿ ಮತ್ತು ನೀರಿನ ಜೊತೆಗೆ ಮಿಕ್ಸ್ ಆದ ಪ್ರಾಡಕ್ಟು ಅಂದರೆ ಏನು 1:2 ರೇಷಿಯೋ 1 kgಗೆ 2 ಲೀಟರಷ್ಟು ನೀರನ್ನು ಮಿಕ್ಸ್ ಮಾಡಿರ್ತೀವಲ್ಲ ಆ ಸೊಲ್ಯೂಷನ್ನು ಬಂದು ನೆಕ್ಸ್ಟು ಫಿಲ್ಲಿಂಗ್ ಟ್ಯಾಂಕ್ಗಳಲ್ಲಿ ಫಿಲ್ ಆಗುತ್ತೆ. ಈ ಫಿಲ್ಲಿಂಗ್ ಟ್ಯಾಂಕ್ಗಳಿಗೆ ನೆಕ್ಸ್ಟು ಫಿಲ್ ಆದ ನಂತರ ನೆಕ್ಸ್ಟು ನಮ್ಮ ಬ್ಯಾಗ್ಸ್ಗಳಿಗೆ ಹೋಗುತ್ತೆ. ಅಲ್ಲಿಂದ ಪಂಪಾಗಿ ಅದಾದ ನಂತರ ನೀಟಾಗಿ ಕಲೆಕ್ಷನ್ ಬ್ಯಾಗಿಗೊಳಗೆ ಹೋಗ್ತದೆ. ಈ ಬ್ಯಾಗ್ ಇದೆಯಲ್ಲ ಇದನ್ನು ನಾವು ಬಯೋಗ್ಯಾಸ್ ಬಲೂನ್ ಅಂತ ಹೇಳ್ತೀವಿ. ಈ ಬಯೋಗ್ಯಾಸ್ ಬಲೂನ್ಗೆ ನಾವು ಫಿಲ್ಲಿಂಗ್ ಟ್ಯಾಂಕಿಂದ ನೀಟಾಗಿ ಹೋಗಿ ಸ್ಟೋರ್ ಆಗುತ್ತೆ. ನೆಕ್ಸ್ಟು ಗ್ಯಾಸ್ ಪ್ರೊಡಕ್ಷನ್ನು ಯಾವಾಗ ಶುರು ಆಗುತ್ತೆ ಅಂತ ಏನಾದ್ರು ಕೇಳಿದ್ರೆ ಆ ಗ್ಯಾಸ್ ಪ್ರೊಡಕ್ಷನ್ನು ಶುರು ಆಗೋದು 25 ದಿನ ಬೇಕಾಗುತ್ತೆ. ನೀವೇನಾದ್ರು ಫಸ್ಟ್ ಟೈಮ್ ಡೈಜೆಸ್ಟರ್ ಒಳಗೆ ಹಾಕಿ ನೆಕ್ಸ್ಟು ಕಲೆಕ್ಟಿಂಗ್ ಫಿಲ್ಲಿಂಗ್ ಬ್ಯಾಗ್ಸ್ ಒಳಗೆ ನೀವೇನಾದ್ರು ಇಡ್ತೀರಾ ಅಂದರೆ ಒಂದು ಫಸ್ಟ್ ಟೈಮ್ ಬಯೋಗ್ಯಾಸ್ ಪ್ರೊಡಕ್ಷನ್ ಆಗೋದಕ್ಕೆ ಮಿನಿಮಮ್ 25 ದಿನ ಬೇಕಾಗುತ್ತೆ. ಆ 25 ದಿನಗಳ ನಂತರ ಅಲ್ಲಿ ಬಯೋಗ್ಯಾಸ್ ಬಂದು ನೆಕ್ಸ್ಟು ನೀವು ಅದನ್ನು ಕುಕ್ಕಿಂಗಿಗೆ ಯೂಸ್ ಮಾಡ್ಕೋಬೋದು. ಈಗ 10 ಹಸು ಸಾಕಿದ್ದಾನೆ ಅಂದರೆ ಅವನಿಗೆ ಬೇಕಾಗುವಂಥ ಬ್ಯಾಗು ಇದು ಏನೇ ಇಲ್ಲ ಅಂದರೂ 7.5 ಅಡಿ ಅಗಲ ಇದೆ ಮತ್ತು ಉದ್ದ ಬಂದು 28 ಅಡಿ ಇದೆ. ಅದಾದ ನಂತರ ಡೆಪ್ತು ಕೆಳಗೆ 3 ಅಡಿ ಇದೆ. 3 ಅಡಿ ಕೆಳಗೆ ಅಗದಿ ಈ ಬ್ಯಾಗನ್ನು ಇಟ್ಟಿರ್ತಾರೆ. ಅದೆಲ್ಲ ಗ್ಯಾಸ್ ಪ್ರೊಡ್ಯೂಸ್ ಆಗಿದ್ದು ಏನಾಗುತ್ತೆ ಅಂದರೆ ಇಲ್ಲಿಂದ ಮೇಲ್ ಬಂದು ಗ್ಯಾಸ್ ಆಗಿ ಸ್ಟೋರ್ ಆಗುತ್ತೆ. ಈ ಗ್ಯಾಸು ನಂತರ ಕನೆಕ್ಷನ್ ಹೊರಗೆ ಬಂದು ಇಲ್ಲಿಂದ ಸೀದಾ ಕಲೆಕ್ಷನ್ ಪೈಪ್ಸಿಂದ ನಿಮ್ಮ ಅಡುಗೆ ಮನೆಗೆ ಕನೆಕ್ಷನ್ನ ಹೋಗುತ್ತೆ. ಆವಾಗ ನೀವು ಅದನ್ನು ಗ್ಯಾಸಾಗಿ ಯೂಸ್ ಮಾಡ್ಬೋದು. ಇನ್ನೊಂದು ಏನು ಮುಖ್ಯವಾದ ಅಂಶ ಏನಂದರೆ ಮೇನ್ಲಿ ಇಲ್ಲಿಂದ ಕರೆಕ್ಟ್ ಆಗಿರುವಂಥ ಸ್ಲರ್ರಿ ಏನು ಡೈಜೆಸ್ಟರ್ ಪ್ರೊಡ್ಯೂಸ್ ಆಗಿರುತ್ತೆ ಅದು ಆ ಕಡೆ ಎಂಡಲ್ಲಿ ಬರುತ್ತೆ. ಬನ್ನಿ ತೋರಿಸ್ತೀನಿ ನಾನೀಗ. ಇದು ಫೈನಲ್ ಆಗಿ ಬಂದಿರುವಂಥ ಸ್ಲರ್ರಿ. ಈ ಸ್ಲರ್ರಿನ ತೊಗೊಂಡೋಗಿ ಏನು ಮಾಡ್ತಾರೆ ಅಂದರೆ ಬ್ಯಾಗಿಂದ ಹೊರಗೆ ಪಂಪ್ ಮಾಡ್ಕೊಂಡು ನೆಕ್ಸ್ಟು ಸೀದಾ ಅಗ್ರಿಕಲ್ಚರ್ಗೆ ಬಿಡ್ತಾರೆ. ಇಲ್ಲಿಂದ ಅಗ್ರಿಕಲ್ಚರ್ಗೆ ಬಿಡೋದ್ರಿಂದ ನಿಮಗೆ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ದಲೆ ಸಾವಯವವಾಗಿ ಆರ್ಗ್ಯಾನಿಕ್ ಆಗಿ ನೀವು ಬೆಳೆಗಳನ್ನ ಬೆಳಿಬೋದು. ಮತ್ತು ಸೀದಾ ನಿಮ್ಮ ತೋಟಗಳಿಗೆ ಅದನ್ನು ಬಿಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಆರ್ಗ್ಯಾನಿಕ್ ಅಗ್ರಿಕಲ್ಚರನ್ನು ಯಾವುದೇ ಕಳೆನಾಶಕಗಳು ಹಾಕ್ದಲೆ ಯಾವುದೇ ರೀತಿಯ ಕೆಮಿಕಲ್ ಪೆಸ್ಟಿಸೈಡ್ಸ್ಗಳನ್ನ ಹಾಕ್ದಲೆ ನ್ಯಾಚುರಲ್ ರೀತಿಯಾಗಿ ನೀವು ಬೆಳೆಯೋದಕ್ಕೆ ತುಂಬಾ ಉಪಯೋಗ. ಸೊ ನೀವು ನಿಮ್ಮ ಫಾರ್ಮಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ ಅಂತ ನನ್ನ ವಿನಂತಿ. ಈಗ ರೈತರಿಗೆ ಕಾಡುವ ಒಂದು ಪ್ರಶ್ನೆ ಏನಂದರೆ ಅವನು 10 ಹಸು ಸಾಕಿದರೆ ಎಷ್ಟು ಗ್ಯಾಸ್ ಅವನಿಗೆ ಪ್ರೊಡ್ಯೂಸ್ ಆಗುತ್ತೆ, ಎಷ್ಟು ಇಂಧನ ಪ್ರೊಡ್ಯೂಸ್ ಆಗುತ್ತೆ. ಅದು ಅವನೇನಾದ್ರು 10 ಹಸು ಸಾಕಿದ್ದ ಅಂದರೆ ಅವನಿಗೆ ಏನೇ ಇಲ್ಲ ಅಂದ್ರೂ ದಿನಕ್ಕೆ 200 kg ಅಷ್ಟು ಸಗಣಿ ಬರ್ತಾ ಇರುತ್ತೆ. ಅದಕ್ಕೆ ಅವನಿಗೆ 1 ತಿಂಗಳಿಗೆ ಏನೇ ಇಲ್ಲ ಅಂದರೂ ಅವನಿಗೆ 6 ಸಿಲಿಂಡರ್ ಆಗುವಷ್ಟು ಗ್ಯಾಸ್ ಉತ್ಪತ್ತಿ ಅವ್ರ ಮನೆಯಲ್ಲೇ ಆಗುತ್ತೆ. ಈಗಿರುವಂಥ ಕಂಡೀಷನಲ್ಲಿ ಏನಾದರೂ ಅವನು ತಿಂಗಳಿಗೆ 6 ಸಿಲಿಂಡರ್ ಆಗುವಷ್ಟು ಗ್ಯಾಸ್ನ ಅವನು ಉತ್ಪತ್ತಿ ಮಾಡ್ದ ಅಂದರೆ ಅವನಿಗೆ ಯಾವುದೇ ಚಿನ್ನದ ಬೆಲೆಗಿಂತ ಕಮ್ಮಿ ಇಲ್ಲ. ಸೊ ರೈತರಲ್ಲಿ ನಾವು ಏನು ವಿನಂತಿ ಮಾಡ್ತೀವಿ ಅಂದರೆ ಈ ಥರ ಸಂಕಷ್ಟ ಕಾಲದಲ್ಲಿ ಇವಾಗ ಗೋಬರ್ ಗ್ಲಾಸ್ ಸಿಸ್ಟಮ್ನ ಅಳವಡಿಸ್ಕೊಂಡು ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಗಳಲ್ಲಿ ಹೋಗಿ ಅಗ್ರಿಕಲ್ಚರಿಸ್ಟ್ ಹತ್ರ ಕೇಳಿ ಎಲ್ಲಿ ಇದನ್ನು ಮಾಡ್ತಾರೆ. ಮತ್ತು ರೈತರಿಗೆ ಈ ಗೋಬರ್ ಗ್ಯಾಸ್ನ ಅಳವಡಿಸ್ಕೋತಾನೆ ಅಂದರೆ ಅವ್ರಿಗೆ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ.
ಆ ಸಬ್ಸಿಡಿಯನ್ನು ಉಪಯೋಗಿಸ್ಕೊಂಡು ಅವರು ಗೋಬರ್ ಗ್ಯಾಸ್ ಏನಾದರೂ ಇನ್ಸ್ಟಾಲ್ ಮಾಡಿಕೊಂಡ್ರು ಅಂದರೆ ಅವನಿಗೆ ಅತಿ ಕಡಿಮೆ ಬೆಲೆಯಲ್ಲೇ ಗೋಬರ್ ಗ್ಯಾಸ್ ಇನ್ಸ್ಟಾಲ್ ಆಗಿ ಅವನಿಗೆ ಜೀವನ ಪರ್ಯಂತ ಆಗುವಂತಹ ಮನೆಗೆ ಬೇಕಾಗುವಂಥ ಸಿಲಿಂಡರು ಅವನಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ಧನ್ಯವಾದಗಳು.